ನಿಮಗೂ ಸಹ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಾಮಾಜಿಕ ಸಭೆಯನ್ನು ನಡೆಸಲಿಕ್ಕೆ ಬಂದಂಥ ಶ್ರೀ ಶಿವಕುಮಾರ್ ಅವರು ಸಹ ಆಶೀರ್ವಾಗಿದ್ದಾರೆ. ಅವರು ಸಹ ಈ ಒಂದು ಅದಕ್ಕೋಸ್ಕರ ನೀವೇ ಮಾಡ್ಕೊಂಡು ನಾವೇ ಆ್ಯಕ್ಚುಲಿ ಮೊದಲು ಪಾಲಕರಿಂದ ಇಲ್ಲ ಪಾಲಕ ಭಾಳ ಜನ ಬಂದಿಲ್ಲ ಕೆಲಸ ಮಾಡ್ಬೇಕಂತ ಹೇಳಿದ್ವಿ. ಇವಾಗ ಅದಷ್ಟು ಒಂದು 30 ಜನ ಬಂದ್ರಿ ಮಾಡಿ ಮುಗಿಸೋಣಂತೇಳಿ ಮತ್ತೆ ಅರೇಂಜ್ ಮಾಡಿದ್ವಿ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಉದ್ದೇಶ ಗುರಿ ಮತ್ತು ಉದ್ದೇಶಗಳನ್ನು ಹಂಚ್ಕೊಳ್ತೀವಿ. ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಶಾಲೆಗೆ 4 ದಿನ ಇದ್ದು, ಮೊದಲನೇ ದಿನ ಎಲ್ಲ ದಾಖಲಾತಿಗಳನ್ನು ಹಾಜರಾತಿಗಳನ್ನು ಪರಿಶೀಲನೆ ಮಾಡುವುದು. ಎರಡನೇ ದಿನ ಮಕ್ಕಳನ್ನು ತರಗತಿಗಳಿಗೆ ಹೋಗಿ ಪರ್ಸ್ನಲಾಗಿ ಮೀಟಾಗಿ ಅವ್ರ ಕುಂದು ಕರ್ತವ್ಯಗಳನ್ನು, ಆಮೇಲೆ ವಿಷಯವಾರ ಶಿಕ್ಷಕರುಗಳು ಇದ್ದಾರೆ ಇಲ್ಲ, ಸರಿಯಾಗಿ ಅವ್ರಿಗೆ ಪಾಠ ಮಾಡ್ತಾ ಇದ್ದಾರೆ ಇಲ್ಲ, ಆಮೇಲೆ ಹೋಮ್ವರ್ಕ್ ಹಾಕ್ಕೊಡ್ತಿದ್ದಾರೆ ಇಲ್ಲ, ಆ ಹೋಮ್ವರ್ಕ್ ಹಾಕ್ಕೊಂಡು ಮನೆ ಕಳಿಸಿದ ಮೇಲೆ ಮಕ್ಕಳು ಮಾಡ್ಕೊಂಡು ಬರ್ತಾರೆ ಇಲ್ಲ, ಅದನ್ನು ಸರಿಯಾಗಿ ಚೆಕ್ ಮಾಡ್ತಾರಿಲ್ಲ, ಅದನ್ನು ನಮ್ಮ ಎರಡನೇ ದಿನ ಮಕ್ಕಳನ್ನು ಭೇಟಿ ಮಾಡ್ತೀವಿ. ಅದೇ ರೀತಿ ಮೂರನೇ ದಿನ ಪಾಲಕರ ಮನೆ ಭೇಟಿ ಮಾಡ್ತೀವಿ. ಪಾಲಕರ ಮನೆ ಭೇಟಿ ಹೋದಾಗ ಈ ಶಾಲೆ ಶಿಕ್ಷಕರು ಸರಿಯಾಗಿ ಬರ್ತಾರೆ ಇಲ್ಲ ರೀ, ಆಮೇಲೆ ಮಕ್ಕಳು ಸರಿಯಾಗಿ ಊಟ ಕೊಡ್ತಾರೆ ಇಲ್ಲ, ಅದೇ ರೀತಿ ಮಕ್ಕಳು ಮನೆಯಲ್ಲಿ ಓದೋದು ಬರೋದು ಮಾಡ್ತಾರೆ ಇಲ್ಲ ರೀ. ಅದೇ ರೀತಿ 6ರಿಂದ 10ನೇ ತರಗತಿ ಮಕ್ಕಳು ಇದ್ರೆ ಶಾಲೆ ಬಿಟ್ಟ ತಕ್ಷಣ 4 ಶಾಲೆ ಬಿಟ್ಟ ತಕ್ಷಣ ಸರಿಯಾಗಿ ಮನೆಗೆ ಬರ್ತಾರೆ ಇಲ್ಲ, ಏನು ಮನೇಲಿ ಬಂದು ಒಬ್ಬಟ್ಟಿ ಅಂತ ಕೊಡೋದು, ಸೈಲೆಂಟಾಗಿ ಕೊಡೋದು, ಆಮೇಲೆ ಮಕ್ಕಳು ಏನು ಶಾಲೆ ಹೋಗೋದು ಭಯ ಪಡೋದು, ಆ ರೀತಿ ಮಾಡ್ತಾ ಇರೋದು ಮನೆಗೂ ಬಂದು ನಾವು ಭೇಟಿ ಕೊಟ್ಟಿರ್ತೀವಿ. ಆ ಕ್ವಶನ್ಗಳನ್ನು ಕೇಳಿರ್ತೀವಿ. ಅವತ್ತು ಇನ್ನೊಬ್ಬರು ನಮ್ಮ ಅಂಬರೀಶ್ ವಿಹಾರಿಸ್ತಿದ್ರು, ಅವ್ರು ಬಂದಿದ್ದು ಮನೆಯವರು. ಆದರೆ ಸಮಯದ ಅಭಾವ ಇರೋದರಿಂದ ಒಂದು 30-40 ಮಂದಿ ಭೇಟಿ ಮಾಡ್ಕೊಂಡ್ರು. ಅವರು ಆ ಭೇಟಿ ಮಾಡ್ಕೊಂಡ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರೆ ಅದು ಕುಂದುಕೊಟ್ಟನ್ನು ನಾವು ಪರಿಶೀಲನೆ ಮಾಡಿರ್ತೀವಿ. ಅದೇ ರೀತಿ ಮೂರನೇ ದಿನಕ್ಕೆ ಎಲ್ಲ ವರದಿಗಳನ್ನು ಸಿದ್ಧ, ಮೂರನೇ ದಿನ ಪಾಲಕರ ಮನೆ ಭೇಟಿ ಮಾಡಿ ವರದಿಗಳನ್ನು ಸಿದ್ಧ ಪಡಿಸೋದು. 4ನೇ ದಿನ ಪಾಲಕರ ಸಭೆ ಅಂತೇಳಿ ಈಗ ಹಮ್ಮಿಕೊಳ್ಳೋದು ಶಾಲೆಗೆ. ಏನು 3 ದಿನ ಏನು ನಾವು ಮಾಡಿರ್ತೀವಲ್ಲ ಆ ವರದಿ ಮಾಡಿರೋದನ್ನು 4 ದಿನ ಪಾಲಕರ ಸಭೆಯಲ್ಲಿ ಅಂದರೆ ಓಪನ್ ಆಗಿ ಏನು ನಮಗೇನು ನ್ಯೂನತೆಗಳು ಇರ್ತಾವೆ, ಏನು ಗುಣಾತ್ಮಕ ಅಂಶಗಳು ಇರ್ತಾವೆ, ಅದನ್ನೆಲ್ಲ ಬಹಿರಂಗ ಪಡಿಸ್ಕೊಳ್ಳಿ ನಿಮ್ಮ ಮುಖಾಂತರ. ಅದು ಸೊಲ್ಯೂಷನ್ ನೀವೇ ಹೇಳ್ಬೇಕು ಶಾಲೆಯಲ್ಲಿ, ನಿಮ್ಮ ಒಂದು ಸಭೆಯಲ್ಲಿ ಚರ್ಚೆ ಆಗಬೇಕು. ಆ ರೀತಿ ಮಾಡಿದ್ವಿ. 1ರಿಂದ 15 ಜನ ಮಕ್ಕಳು ಇರ್ತಂಥ ಶಾಲೆಗೆ 12,500 ರೂಪಾಯಿ ಅನುದಾನ ಬರುತ್ತೆ. ಅದೇ ರೀತಿ 16ರಿಂದ 100 ಮಕ್ಕಳು ಇರುವಂಥ ಶಾಲೆಗೆ 25,000 ರೂಪಾಯಿ ಅನುದಾನ ಬರುತ್ತೆ. ಇದೇ ರೀತಿ ಹಂತವಾಗಿ ಅನುದಾನ ಬಿಡುಗಡೆ ಆಗ್ತಾ ಹೋಗುತ್ತೆ ಶಾಲೆ. ಆ ಅನುದಾನವನ್ನು ಯಾವುದಾದ್ರು ಖರ್ಚು ಮಾಡಬೇಕು. ಶಾಲೆಯಲ್ಲಿ ಏನೋ ನೀರಿಗೆ ಶೌಚಾಲಯಕ್ಕೆ ಆಗಿರ್ಬೋದು, ಇದೇ ರೀತಿ ಶಾಲೆಯಲ್ಲಿ ಏನು ನ್ಯೂನತೆ ಇರುತ್ತೋ ಏನಾದರೂ ಸರಿಪಡಿಸ್ಕೊಳ್ಳೋದು, ಮೋಟ್ರ್ ರಿಪೇರ್ ಆಗಿತ್ತು, ಈ ಥರ ಖರ್ಚು ಮಾಡೋದಕ್ಕೆ ಅನುದಾನ ಬಳಸ್ಕೋಬೋದು. ಅದು ಬಿಟ್ಟು ಬೇರೆ ಒಂದು ಅನುದಾನ ಬೇರೆ ಒಂದು ರೀತಿಯಲ್ಲಿ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಅದೇ ರೀತಿ 2022-23 ಸಾಲಿನಲ್ಲಿ ಅನುದಾನ ಎಷ್ಟು ಬಂದಿತ್ತು
ಆ ಅನುದಾನನ ಎಷ್ಟು ಯಾವ್ಯಾವ ಚಟುವಟಿಕೆ ಖರ್ಚು ಮಾಡಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ನಿಮ್ಮ ಮುಂದೆ ವಿವರಿಸ್ತೀವಿ. ಅದ್ರದ್ದು ಏನಾದರೂ ನಿಮ್ದು ಆಕ್ಷೇಪಣೆ ಇದ್ರಾ ಏನಾದರೂ ಇದ್ದರೆ ಮುಕ್ತವಾಗಿ ಚರ್ಚೆ ಮಾಡೋಣ ಆನಂತರ. ಈ ಒಂದು ಸಭೆಗೆ ನಮ್ಮ ಪುರುಷರ ವತಿಯಿಂದ ನಮ್ಮ ಕನ್ನಡ ಪಂಡಿತರಾದ ಅವರು ಸಹ ಈ ಒಂದು ಪಾಲಕ ಸಭೆಗೆ ನೋಡಲು ಕೃಷಿ ಇಲಾಖೆ ಬರಬೇಕಂತ ಅವರು ಬರೋಕ್ಕಾದ ಕಾರಣ ನಿಮ್ಮೂರಲ್ಲಿ ಹಿರಿಯ ವ್ಯಕ್ತಿಗಳನ್ನ ಚೆನ್ನಪ್ಪ ಅವ್ರನ್ನ ಕೂರಿಸಿ ಈ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. 2022-23 ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನದ ಅಡಿಯಲ್ಲಿ ಸುದ್ದಿನದ ಚಟುವಟಿಕೆಗಳ ಲಕ್ಷದ ವೆಚ್ಚವಿದೆ. ಒಟ್ಟು ಪ್ರಾರಂಭಿಕ ಮೊತ್ತ 19,593 ರೂಪಾಯಿ, ಒಟ್ಟು ಅನುದಾನದ ಮೊತ್ತ 98,020 ರೂಪಾಯಿ, ಒಟ್ಟು ಬಡ್ಡಿ ಮೊತ್ತ 588 ರೂಪಾಯಿ, ಒಟ್ಟು ಮೊತ್ತ 1,18,201 ರೂಪಾಯಿ, ಒಟ್ಟು ಖರ್ಚದ ಮೊತ್ತ 1,02,020 ರೂಪಾಯಿ, ಒಟ್ಟು ಚಟುವಟಿಕೆಗಳು 3, ಒಟ್ಟು ಉಳಿದ ಮೊತ್ತ 14,181 ರೂಪಾಯಿ. ಇತರ ಚಟುವಟಿಕೆಗಳ ವಿವರ ಅಂದರೆ ಅನುದಾನವನ್ನು ಯಾವ ರೀತಿ ಖರ್ಚು ಮಾಡಿದ್ದಾರೆ ಅನ್ನೋದು 9,000 ರೂಪಾಯಿ ಶಾಲೆ ಹೊಸ ಮೋಟರ್ ಖರೀದಿ ಹಾಗೂ ಇತರೆ ಖರ್ಚುಗಳು, 8,000 ರೂಪಾಯಿ ಶೌಚಾಲಯಕ್ಕೆ ಹಾಗೂ ಇತರೆ ಖರ್ಚುಗಳು, 85,020 ರೂಪಾಯಿ ಶೂ ಮತ್ತು ಸಾಕ್ಷಿ ಖರೀದಿಸಿದ ಖರ್ಚು. ಅಂದರೆ 2022-23 ನಿಮ್ಮ ಮಕ್ಕಳಿಗೆ ಶೂ ಸಾಕ್ಷಿ ಕೊಡ್ತಾರೆ ನೀವು 2022-23 ಶೂ ಸಾಕ್ಷಿ ಆ ಅನುದಾನಕ್ಕೆ 85,020 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದೇ ರೀತಿ ನಾವೊಂದು 2022-23 ಸಾಲ ಸಮಗ್ರ ಶಿಕ್ಷಣ ಯೋಜನೆಯ 24-25 ಸಾಲಿನಲ್ಲಿ ಸಾಮಾಜಿಕ ಪರಿಸ್ಥಿತಿ ವೇಳೆಯಲ್ಲಿ ಶಾಲೆಯಲ್ಲಿ ಕಂಡು ಬಂದಂಥ ಕೆಲವೊಂದು ಗುಣಾತ್ಮಕ ಅಂಶಗಳು: ಶಾಲೆಯ ಎಲ್ಲ ಶಿಕ್ಷಕರು ಸರಿಯಾದ ಸಮಯ ಪಾಲನೆ ಮಾಡ್ತಾರೆ, ಮಕ್ಕಳ ಕಲಿಕಾ ಗುಣಮಟ್ಟ ಉತ್ತಮವಾಗಿದೆ, ಎಲ್ಲ ಕರ್ತವ್ಯಗಳು ಮತ್ತು ಬಿಲ್ಲುಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ, ಶಾಲೆಯ ದಾಖಲಾತಿಗಳು ಮತ್ತು ಹಾಜರಾತಿಯನ್ನು ಸರಿಯಾಗಿ ನಿರ್ವಹಿಸಿರುತ್ತಾರೆ, ಶಾಲೆಯ ಎಲ್ಲ ಮಕ್ಕಳು ಪ್ರಾಥಮಿಕ ಸಮಯಕ್ಕೆ ಹಾಜರಾಗಿರುತ್ತಾರೆ.